ಬ್ರೇಕ್ ನಂತರ ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನೆನಪಿರಲಿ ಪ್ರೇಮ್ ನಮ್ಮ ಜೊತೆ ಇದ್ದಾರೆ, ಅದರ ಜೊತೆಗೆ ಅವರ ಸವಿ ನೆನಪುಗಳು ನಮ್ಮ ಜೊತೆ ಇದ್ದಾವೆ. ಆದರೆ ಈಗ 3ನೇ ಸ್ಟೇಜಲ್ಲಿ ಇದ್ದಾರೆ ಅವ್ರ ಲವ್ ಅಲ್ಲಿ. ಆಮೇಲೆ ಏನಾಯ್ತು? 3ನೇ ಸ್ಟೇಜ್ ಆಯ್ತಲ್ಲ, ಅವಳು ಒಪ್ಕೊಳ್ಳಿಲ್ಲ. ಸರಿ ಮುಗೀತು. ಅವಾಗ ನಾನು ಡಿಸೈಡ್ ಮಾಡಿದೆ, ಇನ್ಮೇಲೆ ಯಾವ ಹುಡುಗಿಯಿಂದನೂ ನಾನು ಹೋಗಲ್ಲ, ಬೇಕಾದ್ರೆ ನನ್ನಿಂದೆ ಬರಲಿ, ಆ ಥರ ನಾನು ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತೇಳಿ. ಸೊ ಹಾಗೇನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ, ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದೆ, ಸಾಕಾದಾಗ ಡ್ರೆಸ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹೀರೋ ಥರ ಇರೋಕ್ಕೆ ಶುರು ಮಾಡಿದೆ. ಅಲ್ಲ, ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿಲ್ಲ. ಈ ಎಜುಕೇಶನ್ ತಗೊಂಡು ಏನ್ರಿ ಆಗಬೇಕು? ಎಜುಕೇಶನ್ ಮಾಡಿ ನಾನೇನಾದ್ರು ಇಂಜಿನಿಯರ್ ಆಗ್ಬೇಕಾಗಿತ್ತಾ, ಇಲ್ಲ ಆರ್ಕಿಟೆಕ್ಚರ್ ಆಗ್ಬೇಕಾಗಿತ್ತಾ? ಇರ್ಲಿಲ್ವಾ ನಿಮ್ಗೆ? ನಮ್ಮ ಮೈಂಡಲ್ಲಿ ಅವೆಲ್ಲ ಇರಲೇ ಇಲ್ಲ. ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಷ್ಟೇ. ಎಲ್ಲಿ ತನಕ ಓದಿದ್ರೆ ಹೇಳ್ಬಿಡಿ, ನಿದ್ದೆ ಬರೋ ತನಕ ಅಂತ ಹೇಳ್ಬಿಡಿ. ಪುಸ್ತಕ ಮುಗಿಯೋ ತನಕ ಓದಿದೆ. ಯಾವ ಪುಸ್ತಕ ಓದಿದ್ರಿ? ಮಗಿ ಪುಸ್ತಕ. ಯಾವ್ದಾರ ಒಂದು ಮಗ್ಗೆ ಹೇಳಿ. ಯಾವ ಮಗಿ ಬೇಕು? 4 ನನಗೆ ಈಸಿ ಆಗಿ ಬರೋದು 5 ಅಷ್ಟೇ. ಸೊ ಅದಾದ್ಮೇಲೆ ಬಂದು ನೋಡಿ ಲವ್ ಲೆಟರ್ಗಳು. ಅವಾಗ ಇದು ಹುಡುಗಿರಲ್ಲ ಇಷ್ಟೇ, ಹಿಂಗೆ ಹೀರೋ ಥರ ಚೆನ್ನಾಗಿ ಲೈಫ್ ಸ್ಟೈಲ್ ಇದ್ರೆ ಮಾತ್ರನೇ ಹುಡುಗಿರ ಹಿಂದೆ ಬರೋದು ಅಂತ ಅವಾಗ ಗೊತ್ತಾಯ್ತು ನನಗೆ. ಮೊದ್ಲಿಗೆ ನೀವು ಪ್ರೂವ್ ಮಾಡಿದ್ರಿ, ಹುಡುಗ ದುಡ್ಡಿನಿಂದ ಓಡಿದ್ರೆ ಹುಡುಗನಿಂದ ಓಡ್ತಾರೆ ಅಂತ. ಡೆಫಿನೆಟ್ ಆಗಿ ಅಲ್ಲ, ಹುಡುಗ ಹೀರೋ ತರ ಇದ್ರೆ ಹುಡುಗನ ಹತ್ರ ದುಡ್ಡಿದ್ರೆ ಆವಾಗ ಹುಡುಗಿರು ಬರ್ತಾರೆ. ಅದು ಆಕ್ಚುಲಿ ಹುಡುಗ ಹುಡುಗಿಯಿಂದ ಯಾವತ್ತೂ ಹೋಗ್ಬಾರ್ದು, ಹುಡುಗ ದುಡ್ಡಿಂದ ಹೋದ್ರೆ ಹುಡುಗನಿಂದ ಬರ್ತಾರೆ. ಕರೆಕ್ಟ್ ಹೇಳಿದ್ರೆ ವಾಟ್ ಎವರ್ ಕನ್ಫ್ಯೂಸ್ ಇರ್ಬೋದು ಕ್ಲಿಯರ್ ಆಗಿದೆ. ಸರಿ, ಎಲ್ಲಿಗೆ ಬಂತು ಅವಾಗ ನಿಮ್ ಲವ್ ಸ್ಟೋರಿ? ನನ್ನ ಲವ್ ಸ್ಟೋರಿ ಬಂದಾಗ ಸುಮಾರು ಲವ್ ಲೆಟರ್ಗಳು ಬರೋದಕ್ಕೆ ಶುರು ಆಯ್ತು. ಆಗೇನಂದ್ರೆ ಅಷ್ಟರಲ್ಲಿ ನನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗೋಗಿತ್ತು. ಸೊ ಮನೆಗೆ ದೊಡ್ಡ ಮಗ, ಸಂಪಾದನೆ ಮಾಡಬೇಕು, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, 3 ಜನ ತಂಗಿದಿರಿದ್ರು ಮದುವೆ ಮಾಡಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಈ ಥರ ನನ್ನ ಮೈಂಡ್ ಚೇಂಜ್ ಆಗೋಗಿತ್ತು. ಆವಾಗ ಬಂದಿದ್ದು ನನ್ನ ಸುರಸುಂದರಿ, ನನ್ನ ಗೆಳತಿ, ನನ್ನ ಶ್ರೀಮತಿ ಎಲ್ಲ ಆಗಿರೋಂಥ ಮೈ ಒನ್ ಆ್ಯಂಡ್ ಓನ್ಲಿ ಬ್ಯೂಟಿಫುಲ್. ಹೆಸರು ಹೇಳಿ. ಆಚೆಗೆ ಆಗುತ್ತೆ. ನನ್ನ ಬಾಳನ್ನು ಬೆಳಗುವ ಜ್ಯೋತಿ. ಪ್ರೇಮ ಜ್ಯೋತಿ. ತಿಂಗಳಿಂದ ಮದುವೆ ಆದಂಗೆ ಮಾಡಿದ್ರಿ ಇವರು. ಪ್ರೇಮ ಜ್ಯೋತಿ ಹತ್ತಿದ್ದು 98. 98. ಇಷ್ಟು ವರ್ಷ ಆದ್ಮೇಲೆ ನಾಚ್ಕೋತಾ ಇದ್ದಾರೆ. ತಿಂಗಳು ಮದುವೆ ಆಗಿ ಬಂದ ಅಲ್ಲ, ಅದಕ್ಕೆ ಲವ್ಲಿ ಸ್ಟಾರ್ ಅಂತಿಟ್ಟಿರೋದು. ನೆನಪಿರಲಿ. ಅಲ್ಲಿಂದ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಸೊ ನಿಮ್ಮ ಥರನೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ನನ್ನ ಹುಡುಗಿ. ಸಖತ್ತಾಗಿ ಓದ್ಕೊಂಡಿದ್ದ ಹುಡುಗ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಮೋಸ್ಟ್ಲಿ ಏನೋ ಇಂಜಿನಿಯರಿಂಗ್ ಏನೋ ಮಾಡ್ತಾ ಇರ್ಬೇಕಂತ ಹೇಳಿ. ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಅವತಾರ ಆ ಥರ ಇತ್ತು. ಇವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತ ಯಾರೂ ಹೇಳ್ತಾ ಇರಲ್ಲ ನಮ್ಮ ರೋಡಲ್ಲಿ. ಆ ಥರ ಇರ್ತದೆ. ಎಲ್ಲರೂ ಬ್ಯಾಸ್ಕೆಟಲ್ಲಿ ಟಿಫಿನ್ ಕ್ಯಾರಿಯರ್ ತೊಗೊಂಡ್ರೆ, ನಾನು ಸಖತ್ತಾಗಿ ಸ್ಟೈಲಿಶ್ ಆಗಿರೋದು ಒಂದು ಕಾಲೇಜ್ ಬ್ಯಾಗ್ ತೊಗೊಂಡು ಅದ್ರಲ್ಲಿ ಇಟ್ಕೊಂಡು ಶೂಗೆಲ್ಲ ಹಾಕ್ಕೊಂಡು ಆ ರೀತಿ ಇತ್ತು ನಮ್ಮ ಕಾರ್ ಬರೋದು. ನಂದಾಗ ಪವರ್ಲೂಮ್ ಫ್ಯಾಕ್ಟ್ರಿ ಇತ್ತು. ಸೊ ಸ್ಯಾರೀಸ್ ಮೇಕಿಂಗ್ ಮಾಡೋದು, ವಿವಿಂಗ್ ಮಾಡೋದು. ಸೊ ಅದು ನನ್ನ ಫ್ಯಾಕ್ಟ್ರಿ ಇತ್ತು, ಅಲ್ಲೂ ಹೋಗಿ ಬರ್ತಾ ಇದ್ದೆ. ಹೋಗಿ ಬರ್ಬೇಕಾದ್ರೆ ಒಂದ್ಸರಿ ಅಂಗಡಿ ಹತ್ರ ನಿಂತ್ಕೊಂಡಿದ್ಲು ಒಂದು ಹುಡುಗಿ, ತುಂಬ ಸುಂದರವಾದ ಹುಡುಗಿ. ಟರ್ನ್ ಮಾಡ್ಬೇಕಾದ್ರೆ ನೋಡಿದೆ, ಅಂದ್ಕೊಂಡೆ ಅನಿರೀಕ್ಷಿತವಾಗಿ, ಎಷ್ಟು ಚೆನ್ನಾಗಿದೆ ಹುಡುಗಿ, ಎಷ್ಟು ಮುದ್ದಾಗಿದ್ದಾಳೆ, ನಾನು ಹೆಂಡತಿ ಆಗಬಾರ್ದ ಅಂತ ಅಂದ್ಕೊಂಡು 4 ಹೆಜ್ಜೆ ಹೋಗಿಲ್ಲ ರೀ. ಅಷ್ಟರಲ್ಲಿ ನಾನು ಬಾಮೈದನ್ನ ಕಳಿಸಿದ್ಲು. ಆಗ್ಲೇ ಬಾಮೈದ ಹೋಗಿ ಅವ್ರನ್ನ ನಿಲ್ಸ್ಬಿಟ್ಟು ಅವ್ನು ಬಂದ್ಬಿಟ್ಟು ನಮ್ಮ ಅಕ್ಕ ಕರಿತಾ ಇದಾರೆ ಅಂತ. ನೀವು ಅದೇನೋ ಹೇಳ್ತಾರಲ್ಲ, ಅಶ್ವಿನಿ ದೇವತೆಗಳು ಅಸ್ತು ಅಂತ ಇರ್ತಾರೆ ಅಂತ, ಅದು ಕನ್ಫರ್ಮ್ ಆಗೋಯ್ತು. ಅದು ಮನ್ಸಲ್ಲಿ ಹಿಂಗೆ ಅನ್ಕೊಂಡು ಹೋದೆ, ಭಗವಂತ ಏನು ಇಷ್ಟೊಂದು ಫಾಸ್ಟ್ ನೆಟ್ವರ್ಕ್ ಅಂತ. ಸೊ ಬಂದು ಹೇಳ್ದೆ ನಮ್ಮ ಅಕ್ಕ ಕರಿತಾ ಇದಾರೆ ಅಂತ. ಯಾವ ಅಕ್ಕನಪ್ಪ ಅಂತ ನಿಂತ್ಕೊಂಡೆ. ಬಂದ್ಬಿಟ್ಟು ಮೆತ್ತ ಕಾಳಾಕಲ್ಲು. ನಿಮ್ಮ ಹೆಸರೇನು? ಪ್ರೇಮ್ ಅಂತ ನನ್ನ ಹೆಸರು. ಏನು ವಿಷಯ? ಇಲ್ಲ ನೀವು ಟ್ಯೂಷನ್ ಮಾಡ್ತೀರಂತೆ. ಹೌದಾ? ರೈ, ನಾನು ಓದಿರೋದೇ SSLC ಜಸ್ಟ್ ಪಾಸು. ಬರುತ್ತೆ ಹೇಳಿದ್ನಲ್ಲ, ತುಂಬ ಒಳ್ಳೆ ಹುಡುಗ, ಕೇಳ್ತಾ ಹೋಗಿ ಬರುತ್ತೆ ಅಂತ. ನಾನು ಓದಿರೋದೇ SSLC ಜಸ್ಟ್ ಪಾಸು, ನಾನು ಯಾವ ರೀತಿ ಟ್ಯೂಷನ್ ಮಾಡಲಿ ಅಂದೆ. ಇಲ್ಲ ನಿಮ್ಮ ಮನೇಲಿ ನೀವು ಟ್ಯೂಷನ್ ಮಾಡ್ತೀರಂತೆ. ಹೌದು, ನಮ್ಮ ಮನೇಲಿ ಟ್ಯೂಷನ್ ಮಾಡ್ತಾರೆ, ಬಟ್ ನಾನಲ್ಲ, ನನ್ನ ತಂಗಿ ಟ್ಯೂಷನ್ ಮಾಡ್ತಾಳೆ. ಈಗ ನೀವೇನಾದ್ರು ಸೇರ್ಕೊಳ್ಬೇಕಾ? ಇಲ್ಲ ನಾನಲ್ಲ, ನನ್ನ ತಮ್ಮನ ಸೇರಿಸ್ಬೇಕು. ಗೊತ್ತಾಯ್ತು ಬಿಡಿದ್ದು ಕಾಳಾಗ್ತಾ ಇರೋದು ಅಂತೇಳಿ. ಓಕೆ ಬನ್ನಿ ನನ್ನ ಮನೆಗೆ, ನನ್ನ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಕೇಳಿ ಅಂದೆ. ಸರಿ ಆಯಿತು, ಬರ್ತೀನಿ ನಾಳೆ ಅಂಥೇಳಿ ಓದ್ಲು. ಅಲ್ಲಿಂದ ಹೋಗಿದಾಗ ಸ್ಟ್ರೈಟಾಗಿ ನನ್ನ ತಂದೆ ತಾಯಿಗೆ ಹೇಳಿದೆ. ನಾನು ನನ್ನ ತಂದೆ ತಾಯಿಗೆ, ನನ್ನ ತಂಗಿಯರಿಗೆಲ್ಲ ಹೇಳಿದೆ. ಜ್ಯೋತಿನ ಫಸ್ಟ್ ನೀವು ಪ್ರಪೋಸ್ ಮಾಡಿದ್ರೆ ಅಥವಾ? ಹೇಳ್ತೀನಿ ಕೇಳಿ. ಸೊ ಅದಾದಮೇಲೆ ಅಗೇನ್ ನಮ್ಮ ಲವ್ ಸ್ಟೋರಿ ಕಂಟಿನ್ಯೂ ಆಯಿತು. ಸೊ ಬಂದು ಲವ್ ಪ್ರಪೋಸ್ ಮಾಡಿದ್ಲು. ನಾನು ಹೇಳಿದೆ, ಇಲ್ಲ ಲವ್ಗೆಲ್ಲ ಸಾಕಾಗೋಗಿದೆ ನಮಗೆ, ಫಿಗರ್ ಅಲ್ಲಮ್ಮ ನಾನು, ಈ ಥರ ನೋಡಿ 3 ಜನ ಹುಡುಗಿರಲ್ಲ ನಮ್ಗೆ ರಿಜೆಕ್ಟ್ ಮಾಡಿದ್ದಾರೆ. ಸೊ ನನ್ನಿಂದ ನೀನು ಯಾಕೆ ಬೀಳ್ತೀಯ, ಲವ್ ಅಂದರೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಐ ಆಮ್ ಸೋ ಸಾರಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅವಳು ಹೌದಾ ಓಕೆ
ಅಂತೇಳಿ ತುಂಬ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಹೊಟ್ಟೋದ್ಲು. ಫಸ್ಟೇ ನೋಡಿದ್ದು ಫಸ್ಟ್ ಸೈಟ್ ಅಲ್ಲೇ ಹೆಂಡತಿ ಆದ್ರೆ ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಯಾಕೆ ಅನ್ಕೊಳ್ತಿ ಗುಡ್ ಇಂಪ್ರೆಷನ್ ಅಲ್ವಾ? ಯಾರೋ ಒಂದು ಮುದ್ದಾಗಿರೋ ಹುಡುಗಿನ ನೋಡಿದ್ರೆ ಆಹಾ ಎಷ್ಟು ಚೆನ್ನಾಗಿದ್ದಾಳೆ, ನನ್ನ ಹೆಂಡತಿ ಆದ್ರೆ ಆಗಿರುತ್ತೆ, ನನ್ನ ಗರ್ಲ್ ಫ್ರೆಂಡ್ ಆದ್ರೆ ಆಗಿರುತ್ತೆ. ಸರಿ ಹಂಗ ಅನ್ಕೊಂಡ ತಕ್ಷಣ ದೇವ್ರ ನೆಟ್ವರ್ಕ್ ಚೆನ್ನಾಗಿತ್ತು, ಅಸ್ತೂನು ಅಂದಾಯ್ತು, ಅವರೇ ಬಂದು ಅಪ್ರೋಚ್ ಮಾಡಿದ್ರು, ಇದೆಲ್ಲ ಆದ್ಮೇಲೆ ಬೇಡ ಅಂತ ಬೇರೆ ಹೇಳ್ತಿರಲ್ಲ ನೀವು ಹೆಂಗೆ? ನೋಡಿ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತಲ್ಲ, ಅಷ್ಟೊತ್ತಿಗೆ ಮೂಡ್ ಬೇರೆ ಕಡೆ ಡೈವರ್ಟ್ ಆಗೋಗಿತ್ತು. ಸೊ ಲೈಫ್ ರಿಯಾಲಿಟಿ ಏನಂದ್ರೆ ಸ್ವಲ್ಪ ಅರ್ಥ ಆಗ್ತಾ ಸರಿ ಇತ್ತು. ಸರಿ ನಂಬ್ತೀವಿ ಓಕೆ ಕಂಟಿನ್ಯೂ ಮುಂದೆ. ಸೊ ಅದಾದ್ಮೇಲೆ ಹೇಳಿ ಕಳಿಸ್ದೆ, ಅವಳನ್ನು ಹೊಟ್ಟೋದ್ಲು. ಅಗೇನ್ ಒಂದ್ಸರಿ ನನ್ನ ಫ್ರೆಂಡ್ ಜೊತೆನಲ್ಲಿ ಬೈಕಲ್ಲಿ ಬರ್ತಾ ಇದ್ದೆ. ನಾನು ಬರ್ತಾ ಇರ್ಬೇಕಾದ್ರೆ ಅಗೇನ್ ಪುಣ್ಯಾತ್ಗೀತಿ ನಾನು ಎದುರುಗಡೆ ನಡ್ಕೊಂಡು ಬರ್ತಾ ಇದ್ಲಮ್ಮ. ಸರಿ ನನ್ನ ಫ್ರೆಂಡ್ಗೆ ಹೇಳ್ದೆ, ಮಗ ನೋಡೋ ಅವತ್ತು ಬಂದು ಇವಳೆ ಕಾಳಾಕಿದ್ದು ಹಂಗೆ. ಅವ್ನು ನೋಡ್ಬಿಟ್ಟು ಏಯ್ ಪಾಪ ಎಷ್ಟು ಇನ್ನೋಸೆಂಟ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ ಹುಡುಗಿ, ಬೇಡ ಮಗ ಸಿಗಲ್ಲ ಈ ಥರ ಹುಡುಗಿ ನಿಂಗೆ ಲೈಫಲ್ಲಿ ಅಂದ. ನನ್ಗೆ ಯಾಕೆ ಹೌದಲ್ವಾ ಅಯ್ಯೋ ಲೈಟಾಗಿ ನನ್ನ ಪಾಲಿಸಿನ ಅದೇ ಆಗಿತ್ತು. ಸೊ ನಾನು ಇನ್ನೊಬ್ರು ಹಿಂದೆ ಹೋಗಲ್ಲ, ನನ್ನ ಹಿಂದೆ ಬಂದರೆ ನೋಡೋಣ ಅಂಥೇಳಿ ಬಂದು ಹೇಳಿ. ಎಲ್ಲದರಲ್ಲೂ ಚೆನ್ನಾಗಿದ್ದಾಳೆ ಹುಡುಗಿ, ಆಮೇಲೆ ಧೈರ್ಯ ಇದೆ, ಅವಳೇ ಬಂದು ಅಪ್ರೋಚ್ ಮಾಡಿದ್ದಾಳೆ. ಓಕೆ ನೋಡೋಣ ಅಂಥೇಳಿ ಸರಿ ಗಾಡಿ ನಿಲ್ಸು ಅಂತೇಳಿ ಹಾಗೆ ಹಿಂದೆ ಹೋಗಿ ಐ ಆಮ್ ಸೋ ಸಾರಿ ರೀ, ಏನೇನೋ ಇತ್ತು, ಓಕೆ ನಾನು ನಿಮ್ಮ ಜೊತೆನಲ್ಲಿ ಲವ್ ಮಾಡ್ತೀನಿ ಬಟ್ ಒಂದು ಕಂಡೀಷನ್ನು ಅಂತ. ಲವ್ ಮಾಡಿದ ಕೂಡಲೇ ಕಂಡೀಷನ್ನು. ಸರಿ ಏನು ಕಂಡೀಷನ್? ಏನಿಲ್ಲ, ನನ್ನ ತಂಗಿಗೆ ಮದುವೆ ಆಗಬೇಕು, ನನ್ನ ಎರಡನೇ ತಂಗಿಗೆ ಮದುವೆ ಆಗಬೇಕು, ಅವು ಮದುವೆ ಆಗೋವರೆಗೂ ವೆಯ್ಟ್ ಮಾಡಬೇಕು, 2 years ನಾವಿಬ್ರು ಲವ್ ಅಂತೇನು ಮಾಡೋದು ಬೇಡ, ಸುಮ್ಮನೆ ಜಸ್ಟ್ ಫ್ರೆಂಡ್ ಆಗಿರೋಣ. ನನ್ನ ಯೋಗ್ಯತೆ ಏನಂತ ನಿಮಗೆ ಗೊತ್ತಾಗಲಿ, ನಿನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಾಗಲಿ. 2 ವರ್ಷ ಆದಮೇಲೂ ನಮ್ಮಿಬ್ಬರು ಬಾಂಡಿಂಗ್ ಇದೇ ಥರ ಇತ್ತು, ನಿಮಗೂ ನನ್ನ ಮೇಲೆ ಇದೇ ಥರ ಅಫೆಕ್ಷನ್ ಇತ್ತು, ನಮಗೂ ನಿಮ್ಮ ಮೇಲೆ ಇದೇ ಥರ ಇತ್ತು ಅಂದರೆ ಆಮೇಲೆ ಮದುವೆ ಆಗೋಣ, ಅಲ್ಲಿವರೆಗೂ ಐ ಲವ್ ಯು ಅಂತೆಲ್ಲ ಹೇಳೋದು ಬೇಡ ಅಂತೇಳಿ ಒಂದು ಒಪ್ಪಂದ ಆಯಿತು. ಯೋಚನೆ ಮಾಡಿಬಿಟ್ರೆ ಅಲ್ಲಿಂದ 2 years ಹಾಗೆ ತಳ್ಕೊಂಡೋಯ್ತು. 2 years ಆಗಲಿಲ್ಲ, 1 year ಅಷ್ಟರಲ್ಲೇ ನಡೀತಾ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಯಾರು ವಿಲನ್ಗಳು ಅಂತ ಇರ್ತಾರಲ್ಲ, ಬರಲೇಬೇಕಲ್ಲ ಲವ್ವಲ್ಲಿ. ಮಾವಯ್ಯ ಅವೆಲ್ಲ ಆಗಿದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೋದಾಯ್ತು. ಹೊರಗಡೆ ಅವರು ಸೊ ಬಂದು ನಮ್ಮ ಅತ್ತೆ ಅವ್ರಿಗೆ ಹಾಕ್ಕೊಟ್ರು. ಲ್ಯಾಂಗ್ವೇಜ್ ನೋಡಿ ಕಾಳಾಕಿದ್ರು. ಯಾವುದಕ್ಕೂ ನಗ್ಲಿಲ್ಲ, ಎಷ್ಟು ನಗ್ತೀರಾ ನೋಡ್ರಿ ನೀವು, ವಿಲನ್ ಬಂದ್ರು ಸೀರಿಯಸ್ ಪಾರ್ಟ್ ಆಫ್ ದ ಫಿಲ್ಮ್ ಅಲ್ಲ. ಕಂಟಿನ್ಯೂ ಮಾಡಿ, ಬ್ರೇಕಿಂಗ್ ಏನು ಬೇಡ, ಕಂಟಿನ್ಯೂ ಮಾಡಿ. ಏನ್ ಮಾಡಿದ್ರು? ಅತ್ತೆ ಏನ್ ಮಾಡಿದ್ರು ಬಂದ ಅಳಿಯನ್ಗೆ? ಅತ್ತೆ ಏನು ಮಾಡಿಲ್ಲ ಪಾಪ. ಯಾರೋ ವಿಲನ್ಗಳು ನಮ್ಮ ಅತ್ತೆಯವ್ರಿಗೆ ಹಾಕ್ಕೊಟ್ರು. ನಿಮ್ಮ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಓದ್ಕೊಂಡಿದ್ದಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳೆ, ಹೋಗಿ ಅವ್ನು ನೋಡ್ರೆ ಅವನು ಪೊರ್ಕಿ ನನ್ನ ಮಗ, ಅವನು 10ನೇ ಕ್ಲಾಸು. ಆಮೇಲೆ ರಾತ್ರಿ ಎಲ್ಲ ಎಲ್ಲೆಲ್ಲೋ ತಿರುಗಾಡ್ಕೊಂಬರ್ತಾನೆ, ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಮನೆಗೆ ಬರ್ತಾನೆ. ಅವ್ನು ಹೋಗಿ ನಿಮ್ಮ ಮಗಳನ್ನ ಕೊಡ್ತೀರಾ, ನಿಮ್ಮ ಮಗಳು ನೋಡ್ರೆ ಅವನಿಂದ ಸುತ್ತಾ ಇದ್ದಾಳೆ ಅಂದ್ಬಿಟ್ಟು. ಸರಿ ನಾನೇನಕ್ಕೆ ರಾತ್ರಿ ಹೊತ್ತು ಲೇಟಾಗಿ ಬರ್ತಾ ಇದ್ದೆ ಅಂದರೆ, ನನಗೆ ಆರ್ಕೆಸ್ಟ್ರಾಗಳು ನೋಡೋದಂದರೆ ತುಂಬ ಹುಚ್ಚು, ತುಂಬ ಪ್ರೀತಿ. ಸೊ ಬೆಂಗಳೂರಲ್ಲಿ ಎಲ್ಲ ಆರ್ಕೆಸ್ಟ್ರಾ ನೋಡಿದ್ರೂ ಹೊರಟೋಗ್ತಾ ಇದ್ದೆ ನಾನು. ಸೊ ಆರ್ಕೆಸ್ಟ್ರಾಗಳು ಮುಗಿತದ್ದು ಯೂಶ್ವಲಾಗಿ 11:30 12 ಗಂಟೆಗೆ ಮುಗಿಯೋದು. ಎಲ್ಲ ಬಸವನಗುಡಿ ಎಲ್ಲೋ ಎಲ್ಲೆಲ್ಲೋ ಇತ್ತಾನ, ಅಲ್ಲಿಂದ ನಡ್ಕೊಂಬರ್ಬೇಕು ನನ್ನ ಮನೆಗೆ. ಇದು ನಾನು ಕೆಲಸ ಮುಗಿಸ್ಕೊಂಡು ಹೋಗಿ ಅಲ್ಲೆಲ್ಲ ಆರ್ಕೆಸ್ಟ್ರಾ ಇದ್ದರೆ ನೋಡಿಕೊಂಡು ನಾನು ಮನೆಗೆ ಬಂದು, ಇಲ್ಲಾಂದ್ರೆ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಹೋಗಿ ಅವ್ರ ಜೊತೆಲಿ ಚಾಟಿಂಗ್ ಎಲ್ಲ ಮಾಡ್ಕೊಂಡು ನಾನು ಮನೆಗೆ ಬರ್ತಾಯಿದ್ದೆ. ಅದನ್ನು ಇವರು ನನ್ನ ವಿಲನ್ ಅಂತ ತಿಳ್ಕೊಂಡು ನಮ್ಮ ಅತ್ತೆಯವ್ರಿಗೆ ಹಾಕ್ಕೊಟ್ಬಿಟ್ರು. ಸರಿ ಏನು ಮಾಡೋದು? ಆಮೇಲೆ ಇದೆಲ್ಲ ಆಯಿತು, ಬಂದು ಹೊಳೆಯೋದು ಇಲ್ಲ, ಈ ಥರ ಮನೆಗೆಲ್ಲ ಗೊತ್ತಾಗ್ತಾ ಇದೆ ಅಂತ. ಒಂದು ಕೆಲಸ ನಾನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಾನೇ ಬಂದು ನಿಮಗೆ ಡೈರೆಕ್ಟಾಗಿ ಏನು ಕೇಳಿಬಿಡ್ತೀನಿ ಅಂತ ಹೇಳಿ ಡೈರೆಕ್ಟಾಗಿ ಹೋಗಿ ನಮ್ಮ ಅತ್ತೆಯವ್ರಿಗೆಲ್ಲ ಹೇಳಿದೆ, ನಿಮ್ಮ ಮಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ, ಟೆನ್ಷನ್ ಮಾಡ್ಕೊಳ್ಳಿ, ಯಾರೇನು ಹೇಳ್ತಾರೆ ಅಂದ್ಬಿಟ್ಟು ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂದೆ. ಅಲ್ಲಿಂದ ಆಯಿತು, ಹೋಗಿ ನಮ್ಮ ಅತ್ತೆಯವ್ರಿಗೆ ಹೇಳಿದೆ. ಅಗೇನ್ ಇವಳು ಬಂದು ಹೇಳಿದ್ಲು, ಇಲ್ಲ ಮನೆಯಲ್ಲಿ ಆದ್ರೂ ಗಂಡು ನೋಡೋ ಪ್ರಯತ್ನಗಳು ನಡೀತಾ ಇದೆ ಅಂಥೇಳಿ. ಪಾಪ ಹೆಣ್ಣೆತ್ತವರು ಎಷ್ಟೇ ಆಗಲಿ, ಸೊ ಏನೋ ಒಂದು ಇದ್ದೇ ಇರ್ತದೆ, ನನ್ನ ಮಗಳಲ್ಲೇ ಹೋದ್ರು ಸುಖವಾಗಿರ್ಬೇಕು ಅಂತ. ಆ ರೀತಿ ಏನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಓಕೆ ನಾನು ಅವಳು ಡಿಸಿಷನ್ ತಗೊಳ್ವಿ, ದಿ ಗ್ರೇಟ್ ಬ್ಯೂಗಲ್ ರಾಕಲ್ಲಿ ಹೋಗಿ ಕೂತ್ಕೊಂಡು ನಾವಿಬ್ಬರು ಒಂದು ದಿನ ಒಂದು ಶುಭ ಸಂಜೆ ಸಮಾಲೋಚನೆ ನಡೆಸಿ ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ, ಅದನ್ನ ಕೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಒಂದು ಹಂಗಾರೆ ಬೇಜಾನ್ ನಿಲ್ಲಿಸ್ತೀನಿ ನಾನು ಕ್ಯೂರಿಯಾಸಿಟಿ. ಬೇಡ ಶುಭ ಸಂಜೆಗೆ ನಿಲ್ಸಿದ್ದೀರಿ. ನಮ್ಮ ಪ್ರೋಗ್ರಾಮ್ ಇದು ಓಪನ್ ಮಾಡ್ಬೇಕಾ? ಖಂಡಿತ. ಹೌದು, ನೀವೆಲ್ಲ ಯಾಕೆ ಹೋಗಿ ನಮ್ಮ ಏರಿಯಲ್ಲಿ ಇರಲಿಲ್ಲ? 98 ಅಲ್ಲಿ 4th ಸ್ಟ್ಯಾಂಡರ್ಡ್. ಅಯ್ಯೋ ಅದು ಬೇರೆ ಥರ ಟೋನಲ್ಲಿ ಬಂದಿರೋದು. ಅಂಕಲ್ ಅಂಕಲ್ ನೀವು ಟ್ಯೂಷನ್ ಮಾಡ್ತೀರಾ? ನೀವು ತಗೊಳ್ಳಿ ಫಸ್ಟ್, ನಿಮಗೋಸ್ಕರ. ಪರವಾಗಿಲ್ಲ, ಲೇಡೀಸ್ ಫಸ್ಟ್.
ಇಷ್ಟೊಂದು ಕತೆ ಹೇಳಿದಿರಿ, ಪ್ಲೀಸ್ ತಿನ್ಬಿಡಿ ನೀವು. ಫಸ್ಟ್ ನೀವು ತಗೋಬೇಕು, ನಿಮಗೆ ಕೊಟ್ಟಿದ್ದೀವಿ. ನೋಡಿ. ಇಷ್ಟ ಆಯ್ತಾ ಆಮೇಲೆ ಹೇಳಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಾದ್ರೆ ಇದು ಯಾಕೆ ಇಷ್ಟ, ಏನು ಇದ್ರ ಹಿಂದಿರೋ ಕಹಾನಿ? ಇದರಿಂದ ಕಹಾನಿ ಏನಂದ್ರೆ ಅದಕ್ಕೆ ಒಳ್ಳೆ ನನ್ನ ಹೆಂಡ್ತಿನೇ ಕಾರಣ. ಆ್ಯಕ್ಚುಲಿ ನನಗೆ ಸ್ವೀಟು, ಈ ಚಾಟ್ಸು ಗಿಟ್ಸು ನಾವೆಲ್ಲ ಇಷ್ಟ ಇರುತ್ತಲ್ಲ, ಪಕ್ಕಾ ನಾನ್ ವೆಜ್ ನಮಗೆ. ಸೊ ಇವಳನ್ನ ಲವ್ ಮಾಡಬೇಕಾದ್ರೆ ಯಾವ್ದಾರು ಹೋಟ್ಲಿಗೆ ಹೋಗ್ತಾ ಇದ್ವಲ್ಲ, ಸೊ ಹೋಟ್ಲಲ್ಲಿ ಇವಳು ಆರ್ಡ್ರ್ ಮಾಡೋಳು. ಪಾನಿಪುರಿ, ಮಸಾಲೆ ಪುರಿ, ಸಮೋಸ, ಈ ಸ್ವೀಟು. ಆಮೇಲೆ ಈ ಸ್ವೀಟ್ ಕೊಡಿಸಾಗ ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗೋಯ್ತು ಫಸ್ಟ್ ಟೈಮ್ ಈ ಸ್ವೀಟ್ ಕೊಡಿಸಾಗ. ಸೊ ಅವಾಗ ಹೇಳಿದೆ ತುಂಬ ಚೆನ್ನಾಗಿದೆ ಕಣೆ ಸ್ಯಾಂಡ್ವಿಚ್ ಅಂದರೆ, ತುಂಬ ಇಷ್ಟ ಆಗೋಯ್ತು ನನಗೆ ಅಂತ. ಓಕೆ ಬಿಡಿ, ಟೇಸ್ಟ್ ಮಾಡ್ತಾ ಇರಿ, ಒಂದು ಚಿಕ್ಕ ಬ್ರೇಕ್ ತಗೋತೀವಿ. ಖಾಲಿ ಮಾಡ್ಬೇಕಾರೆ ಖಾಲಿ ಮಾಡಿ ನಿಮಗೆ ಕೊಟ್ಟಿದ್ದು. ಒಂದು ಮುಕ್ಕಾಲು ಅವರು ವಾಪಸ್ ಬಂದ್ಬಿಡ್ತೀವಿ. ನೋಡಿದ್ರಲ್ವಾ ವೀಕ್ಷಕರೇ, ಲವ್ಲಿ ಸ್ಟಾರ್ ಪ್ರೇಮ್ ಜೊತೆ ನಾವು ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ಲವ್ ಕಹಾನಿ ಅಂತೂ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಬ್ರೇಕ್ನ ನಂತರ ಕೂಡ ಮುಂದುವರಿಯುತ್ತೆ ಲವ್ ಕಹಾನಿ. ಅದಕ್ಕೂ ಮೊದಲು ಟೇಕ್ ಅ ಶಾರ್ಟ್ ಬ್ರೇಕ್.